ಹಾಯ್ ವೀಕ್ಷಕರೇ, ಇವತ್ತು ಸರ್ ಎಂ ವಿಶ್ವೇಶ್ವರ ಲೇಔಟ್ ಥರ್ಡ್ ಬ್ಲಾಕಲ್ಲಿರುವಂಥ ಒಂದು ಹೊಸ ಬಿಲ್ಡಿಂಗ್ ನೋಡೋದಕ್ಕೆ ಬಂದಿದ್ದೀವಿ. ಸೊ ಈ ಒಂದು ಬಿಲ್ಡಿಂಗ್ ಬಂದ್ಬಿಟ್ಟು 2030 ಡೈಮೆನ್ಷನಲ್ಲಿರುತ್ತೆ ಮತ್ತು ಇದು ಟ್ರಿಪ್ಲೆಕ್ಸ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಒಂದು ಎಲಿವೇಶನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಒಂದು ಬಿಲ್ಡಿಂಗ್ನ ಬೇಸ್ಮೆಂಟ್ ಎಷ್ಟು ದೊಡ್ಡದಾಗಿದೆ ನೀವು ನೋಡ್ಬೋದು. ಈಸಿಲಿ 3 ಕಾರ್ನ ನಾವು ನಿಲ್ಲಿಸ್ಬೋದು ಇದ್ರೊಳಗಡೆ. ಸೊ ಅದೇ ರೀತಿ ಈ ಬಿಲ್ಡಿಂಗ್ನಲ್ಲಿ ವೈಡ್ ಫ್ರೇಮ್ ಕಿಟಕಿಗಳನ್ನ ಯೂಸ್ ಮಾಡಿದ್ದಾರೆ, 9 ಫೀಟ್ ಡೋರ್ಗಳನ್ನ ಯೂಸ್ ಮಾಡಿದ್ದಾರೆ. ಸೊ ಈವನ್ ಲಕ್ಸುರಿಯಸ್ ಇಂಟೀರಿಯರ್ಸ್ನ ನಾವು ಇಲ್ಲಿ ನೋಡ್ಬೋದು. ಈ ಒಂದು ಬಿಲ್ಡಿಂಗ್ನ ಕಿಚನ್ ನೋಡ್ಬೋದು, ತುಂಬ ಮಾಡ್ರನ್ ಆಗಿ ತುಂಬ ಸ್ಪೇಷಿಯಸ್ ಆಗಿ ಡಿಸೈನ್ ಮಾಡಿದ್ದಾರೆ. ಇದಕ್ಕೊಂದು ಯುಟಿಲಿಟಿ ಏರಿಯಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದೇ ರೀತಿ ಒಂದು ಡೈನಿಂಗ್ ಸ್ಪೇಸ್ ಆಗಿರ್ಬೋದು, ಅಲ್ಲೂ ಕೂಡ ಕಪೋರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಈಗ ಫಸ್ಟ್ ಫ್ಲೋರ್ಗೆ ನೋಡ್ತಾ ಹೋದರೆ ಒಂದು ಇಂಟರ್ನಲ್ ಬಾಲ್ಕನಿ ಜೊತೆಗೆ ಒಂದು ದೊಡ್ಡ ಎಕ್ಸ್ಟರ್ನಲ್ ಬಾಲ್ಕನಿ ಕೂಡ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಈ ಒಂದು ಬಿಲ್ಡಿಂಗ್ನ ಫಸ್ಟ್ ಫ್ಲೋರಲ್ಲಿ ಇರುವಂಥ ಇಂಟರ್ನಲ್ ಬಾಲ್ಕನಿ ಇದಕ್ಕೊಂದು ಲಕ್ಸುರಿಯಸ್ ಫೀಲ್ನ ಕೊಡುತ್ತೆ. ಈ ಒಂದು ಬಿಲ್ಡಿಂಗ್ನ ಥರ್ಡ್ ಫ್ಲೋರಲ್ಲಿ 2 ಬೆಡ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಪ್ರತಿ ಬೆಡ್ರೂಮ್ಗೆ ಅದರದ್ದೇ ಆದ ವಾರ್ಡ್ರೂಫ್ ಆಗಿರ್ಬೋದು, ಒಂದು ಅಟ್ಯಾಚ್ ಬಾತ್ರೂಮ್, ಅಟ್ಯಾಚ್ ಬಾಲ್ಕನಿ ಕೂಡ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆಯಲ್ಲಿ ನ್ಯಾಚುರಲ್ ಲೈಟ್ ವೆಂಟ್ ಕೂಡ ಇದೆ. ಸೊ ಈ ಒಂದು ಬಿಲ್ಡಿಂಗಲ್ಲಿ ಟೋಟಲ್ 3 ಬೆಡ್ರೂಮ್ಸ್ ಇದೆ. ಪ್ರತಿ ಬೆಡ್ರೂಮ್ಗೂ ಒಂದು ಬಾಲ್ಕನಿ, ಒಂದು ಅಟ್ಯಾಚ್ ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಲಕ್ಸುರಿಯಸ್ ಆದ ಇಂಟೀರಿಯರ್ ಕೂಡ ಇದೆ. ಈ ಒಂದು ಬಿಲ್ಡಿಂಗ್ನ ಟೆರೇಸಲ್ಲಿ ನಿಮಗೆ ಬಟ್ಟೆ ಒಗೆಯೋದಕ್ಕೆ ಒಂದು ಜಾಗ ಮಾಡಿದ್ದಾರೆ. ಅದೇ ರೀತಿ ಒಂದು ಬಟ್ಟೆ ಒಣಗಾಕೋದಕ್ಕೂ ಕೂಡ ಸ್ಪೇಸ್ ಇದೆ. ಸೊ ಅದೇ ರೀತಿ ಒಂದು ಚಿಕ್ಕ ಸಿಟ್ಔಟ್ ಕೂಡ ನೀವು ಇಲ್ಲಿ ಡಿಸೈನ್ ಮಾಡ್ಕೋಬಹುದು. ಈ ಒಂದು ಬಿಲ್ಡಿಂಗ್ನ ಪ್ರೈಸ್ ಹಾಗೂ ಡೀಟೇಲ್ಸ್ ತಿಳ್ಕೊಬೇಕಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಹಿಂದೆ ಕಾಲ್ ಮಾಡಿ.